ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ, ನಾನಿವತ್ತು ನಿಮಗೆ ಈ ಸ್ವತ್ತು ವೆಬ್ಸೈಟ್ನಲ್ಲಿ ಸಿಟಿಜನ್ ಹಾಗೂ BSK ಲಾಗಿನ್ನಲ್ಲಿ ಇಸಿನ ಅಪ್ಲೋಡ್ ಮಾಡುವಾಗ ಬರುವಂತಹ ತಾಂತ್ರಿಕ ಸಮಸ್ಯೆಗಳನ್ನ ಯಾವ ರೀತಿ ಪರಿಹರಿಸ್ಕೋಬೇಕು ಅನ್ನೋದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿನ ತಿಳಿಸ್ಕೊಡ್ತೇನೆ. ಸ್ನೇಹಿತರೆ, ನಾವು ಈ ಸ್ವತ್ತುವಿನ ಸಿಟಿಜನ್ ಅಥವಾ BSK ಲಾಗಿನ್ಗಳಲ್ಲಿ ನಾವು ಅರ್ಜಿನ ಸಲ್ಲಿಸುವಂಥ ಸಂದರ್ಭದಲ್ಲಿ ಫೈನಲ್ ಆಗಿ ನಾವು ಇಸಿನ ಅಪ್ಲೋಡ್ ಮಾಡಬೇಕಾಗತ್ತೆ. ಸೊ ನಾವು ಇಸಿನ ಅಪ್ಲೋಡ್ ಮಾಡುವಂತಹ ಸಂದರ್ಭದಲ್ಲಿ ಈ ರೀತಿ ನಮಗೆ ಒಂದು ಎರರ್ ಮೆಸೇಜು ಶೋ ಆಗುತ್ತೆ. ಸೊ ಈ ರೀತಿ ಮೆಸೇಜ್ ಎಲ್ರಿಗೂ ಶೋ ಆಗಲ್ಲ. ಕೆಲವೊಂದು ಅಪ್ಲಿಕೇಶನ್ ಹಾಕುವಂತಹ ಸಂದರ್ಭಗಳಲ್ಲಿ ಮಾತ್ರ ಈ ರೀತಿ ಶೋ ಆಗುತ್ತೆ. ಅದಕ್ಕೆ ಯಾವ ರೀತಿ ನಾವು ಪರಿಹಾರಗಳನ್ನ ಮಾಡ್ಕೋಬೇಕು ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಸೊ ಇಸಿ ಅಪ್ಲೋಡ್ ಮಾಡುವಾಗ ಬರುವಂತಹ ಸಮಸ್ಯೆಗಳಿಗೆ ಎರಡು ಮುಖ್ಯ ಕಾರಣಗಳಿರುತ್ತೆ. ಒಂದು, ನಾವು ತಪ್ಪಾದ ಇಸಿನ ಅಪ್ಲೋಡ್ ಮಾಡ್ತಾ ಇರ್ತೀವಿ. ಮತ್ತು ಎರಡನೇದು, 1/4/2004 ಹಿಂದಿನ ನೋಂದಾಯಿತ ದಾಖಲೆ ಹೊಂದಿರುವಂತಹ ಆಸ್ತಿಗಳಿಗೆ ಆನ್ಲೈನ್ ಮತ್ತು ಆಫ್ಲೈನ್ ಎರಡು ಇಸಿಗಳನ್ನು ನಾವು ಅಪ್ಲೋಡ್ ಮಾಡ್ತಾ ಇರಲ್ಲ. ಬರೀ ಆನ್ಲೈನ್ ಮಾತ್ರ ಅಪ್ಲೋಡ್ ಮಾಡ್ತಾ ಇರ್ತೀವಿ. ಓಕೆ, ಅದರಲ್ಲಿ ಮೊದಲನೇದು ತಪ್ಪಾದ ಇಸಿ ಅಪ್ಲೋಡ್ ಮಾಡುತ್ತಿರುವುದು. ಇದರ ಬಗ್ಗೆ ನೋಡೋಣ. ಉದಾಹರಣೆಗೆ, ಸೇಲ್ ಡೀಡ್, ಗಿಫ್ಟ್ ಡೀಡ್, ಹಕ್ಕುಪತ್ರ ಹಾಗೂ ಇತರ ಯಾವುದಾದರೂ ನೋಂದಾಯಿತ ದಾಖಲೆ ಇರುವಂತಹ ಆಸ್ತಿಗಳಿಗೆ ನೋಂದಣಿ ದಿನಾಂಕಕ್ಕಿಂತ ಒಂದು ದಿನದ ಮುಂಚಿನಿಂದ ಇವತ್ತಿನವರೆಗೆ ಇಸಿನ ನಾವು ಅಪ್ಲೋಡ್ ಮಾಡಬೇಕಾಗತ್ತೆ. ಸೊ ಅದನ್ನು ನಾವು ಮಾಡಿರಲ್ಲ. ಉದಾಹರಣೆಗೆ ಹೇಳ್ಬೇಕು ಅಂದರೆ, 21/4/2010 ಒಂದು ಸೇಲ್ ಡೀಡ್ ಆಗಿರುತ್ತೆ ಅಂದ್ಕೊಳ್ಳಿ. ಸೊ ಅದಕ್ಕೆ ನಾವೇನು ಮಾಡಬೇಕು ಅಂದರೆ 20/4/2010 ಇವತ್ತಿನವರೆಗೂ ನಾವು ಆನ್ಲೈನ್ ಇಸಿನ ತಗೋಬೇಕಾಗತ್ತೆ. ಅಂದರೆ ಒಂದು ದಿನದ ಮುಂಚಿನಿಂದ ಇವತ್ತಿನವರೆಗೂ ನಾವು ಆನ್ಲೈನ್ ಇಸಿನ ಪಡ್ಕೊಂಡು ಅದನ್ನು ಅಪ್ಲೋಡ್ ಮಾಡಬೇಕಾಗತ್ತೆ. ಈ ರೀತಿ ಅಪ್ಲೋಡ್ ಮಾಡೋದ್ರಿಂದ ಆ ರೀತಿ ಎರರ್ ಮೆಸೇಜ್ ನಮಗೆ ಶೋ ಆಗೋದಿಲ್ಲ. ಹಾಗೆ ನಾವು ಇಸಿನ ಪಡ್ಕೊಂಡು 15 ದಿನಗಳ ಒಳಗಡೆ ಅದನ್ನು ಅಪ್ಲೋಡ್ ಮಾಡಬೇಕು. ಇಲ್ಲಾಂದ್ರೂ ಕೂಡ ಅದು ಎರರ್ ಮೆಸೇಜ್ ಶೋ ಆಗುತ್ತೆ. ನಂತರ ಬಂದು ಎರಡನೇದು, 1/4/2004 ಹಿಂದಿನ ನೋಂದಾಯಿತ ದಾಖಲೆ ಹೊಂದಿರುವ ಆಸ್ತಿಗಳಿಗೆ ಆನ್ಲೈನ್ ಹಾಗೂ ಆಫ್ಲೈನ್ ಎರಡು ಇಸಿಗಳನ್ನ ಅಪ್ಲೋಡ್ ಮಾಡದೇ ಇರುವಂಥದ್ದು. ಉದಾಹರಣೆಗೆ, ಸರ್ಕಾರದ ಯಾವುದಾದ್ರೂ ವಸತಿ ಯೋಜನೆ ಅಡಿಯಲ್ಲಿ ವಿತರಿಸಿರದ ಹಕ್ಕುಪತ್ರಗಳು ಅಥವಾ ಸೇಲ್ ಡೀಡು, ಗಿಫ್ಟ್ ಡೀಡು ಅಥವಾ ಇನ್ಯಾವುದಾದ್ರೂ ನೋಂದಾಯಿತ ದಾಖಲೆ ದಿನಾಂಕ 1/4/2004ಕ್ಕಿಂತ ಮೊದಲು ನೋಂದಣಿಯಾಗಿದ್ದರೆ ಇಸಿ ಅಪ್ಲೋಡ್ ಮಾಡುವಾಗ ಕೇವಲ ಆನ್ಲೈನ್ ಇಸಿ ಮಾತ್ರ ಅಪ್ಲೋಡ್ ಮಾಡಿ ಆಫ್ಲೈನ್ ಇಸಿ ಅಪ್ಲೋಡ್ ಮಾಡದೇ ಇರ್ತೀವಿ. ಅಂತಹ ಸಂದರ್ಭದಲ್ಲಿ ಎರರ್ ಮೆಸೇಜ್ ಬರುತ್ತೆ. ಸೊ ಅದಕ್ಕೆ ಪರಿಹಾರ ಏನು ಅಂದರೆ, 1/4/2004ಕ್ಕಿಂತ ಮೊದಲು ನೋಂದಣಿಯಾಗಿರುವಂಥ ಆಸ್ತಿಗೆ, ಉದಾಹರಣೆಗೆ ಅದನ್ನು ನಾವು ರಿಜಿಸ್ಟರ್ಡ್ ನಂಬರ್ ನೋಡ್ಕೋಬೇಕಾಗುತ್ತೆ. ನೋಂದಣಿ ದಿನಾಂಕ, ನಾನೀಗ ಒಂದು ಆಸ್ತಿ ನಿಮ್ಗೆ ಉದಾಹರಣೆ ಸಮೇತ ತೋರಿಸ್ತೀನಿ. 10/6/1992 ಅದು ರಿಜಿಸ್ಟರ್ಡ್ ಆಗಿರುತ್ತೆ ಅಂದ್ಕೊಳ್ಳಿ. ನಾವು ಅದಕ್ಕೆ ಏನು ಮಾಡಬೇಕು ಅಂದರೆ, ಒಂದು ದಿನದ ಮುಂಚಿತವಾಗಿ ಅಂದರೆ 9/6/1997 31/3/2004 ಕೈ ಬರವಣಿಗೆ ಇಸಿನ ಪಡ್ಕೋಬೇಕಾಗತ್ತೆ. ಹಾಗೂ 1/4/2004 ಇಂದಿನವರೆಗೆ ಆನ್ಲೈನ್ ಇಸಿನ ಪಡ್ಕೊಂಡು ಎರಡು ಇಸಿಗಳನ್ನು ಕೂಡ ನಾವೀಗ ಅಪ್ಲೋಡ್ ಮಾಡಬೇಕಾಗತ್ತೆ. ಸೊ ಆ ರೀತಿ ನಾವು ಎರಡು ಇಸಿಗಳನ್ನ ಪಡ್ಕೊಂಡು ಅಪ್ಲೋಡ್ ಮಾಡಿದ್ರೆ ಯಾವುದೇ ರೀತಿ ಇಶ್ಯೂ ನಮಗೆ ಬರೋದಿಲ್ಲ. ಸೊ ನಾನೀಗ ಒಂದು ಹಕ್ಕುಪತ್ರ ವಿತರಿಸುವಂತಹ ಆಸ್ತಿಗೆ ಯಾವ ರೀತಿ ಎರಡು ಆಫ್ಲೈನ್ ಮತ್ತು ಆನ್ಲೈನ್ ಎರಡು ಇಸಿಗಳನ್ನ ಅಪ್ಲೋಡ್ ಮಾಡಬೇಕು ಅಂತ ನಾನು ನಿಮಗೆ ಈ ಅರ್ಜಿ ಮುಖಾಂತರ ತೋರಿಸ್ಕೊಡ್ತೇನೆ. ಸೊ ನಾನೀಗ ಈ ಅರ್ಜಿನಲ್ಲಿ ಫೈನಲ್ ಸ್ಟೇಜಲ್ಲಿದ್ದೀನಿ. ಸೊ ಈಗ ನಾನು ಇಸಿ ಅಪ್ಲೋಡ್ ಮಾಡಬೇಕಾಗಿದೆ. ಸೊ ಇಲ್ಲಿ ಮೊದಲಿಗೆ ಬಂದು ಆನ್ಲೈನ್ ಇಸಿ ಕೇಳ್ತಾ ಇದೆ. ಸೊ ಇದು 1992 ರಿಜಿಸ್ಟರ್ಡ್ ಆಗಿರೋಂತಹ 1997 ಇಶ್ಯೂ ಮಾಡಿರುವಂತಹ ಹಕ್ಕುಪತ್ರ ಆಗಿರುತ್ತೆ. ಸೊ ಅದಕ್ಕೋಸ್ಕರ ನಾನು ಇಲ್ಲಿ ಎರಡು ಇಸಿಗಳನ್ನು ನಾನು ನಿಮಗೆ ಆನ್ಲೈನ್ ಮತ್ತು ಆಫ್ಲೈನ್ ಅಪ್ಲೋಡ್ ಮಾಡಿ ತೋರಿಸ್ತೀನಿ. ಮೊದಲಿಗೆ ನಾನೀಗ ಆನ್ಲೈನ್ ಇಸಿ ನಂಬರ್ನ ಎಂಟ್ರಿ ಮಾಡ್ತಾ ಇದ್ದೀನಿ. ಓಕೆ, ನಾನೀಗ ಆನ್ಲೈನ್ ಇಸಿ ನಂಬರ್ನ ಎಂಟ್ರಿ ಮಾಡಿದ್ದೀನಿ. ನಂತರ ಇಲ್ಲಿ ಫೆಚ್ ಇಸಿ ಡೀಟೇಲ್ಸ್ ಅಂತಿದೆ. ಸೊ ಅದರ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಓಕೆ, ನಾನು ಫೆಚ್ ಇಸಿ ಡೀಟೇಲ್ಸ್ ಮೇಲೆ ಕ್ಲಿಕ್ ಮಾಡಿದ ನಂತರ ಈ ರೀತಿ ಓಪನ್ ಆಗ್ತಾ ಇದೆ. ಸೊ ನಾನೀಗ ವ್ಯಾಲಿಡೇಟ್ ಆ್ಯಂಡ್ ಸೇವ್ ಇಸಿ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಓಕೆ, ಇದು 1/4/2004 ಇವತ್ತಿನವರೆಗೆ ತಗೊಂಡಿರುವಂಥ ಆನ್ಲೈನ್ ಇಸಿ ಆಗಿರುತ್ತೆ. ಸೊ ಈ ರೀತಿ ಬಂದಿದೆ, ಇದು ಸೇವ್ ಆಗಿದೆ. ಓಕೆ, ನಂತರ ಬಾಟಮಲ್ಲಿ ಅಪ್ಲೋಡ್ ಇಸಿ ಫಾರ್ ಬಿಫೋರ್ 1/4/2004 ಅಂತ ತೋರಿಸ್ತಾ ಇದೆ. ಅಂದರೆ 2004 ಹಿಂದೆ ಇರುವಂಥ ಇಸಿನ ಅಪ್ಲೋಡ್ ಮಾಡಿ ಅಂತ. ಸೊ ಇದು 1997 31/3/2004 ಏನು ನಾನು ಆಫ್ಲೈನ್ ಇಸಿನ ಅಂದರೆ ಕೈ ಬರವಣಿಗೆ ಇಸಿನ ತಗೊಂಡಿದ್ದೀನಿ, ಅದನ್ನು ಕೂಡ ಇಲ್ಲಿ ಅದರ ನಂಬರ್ನ ಹಾಕಿ
ಮತ್ತು ಯಾವತ್ತು ಇಶ್ಯೂ ಮಾಡ್ಕೊಂಡ್ವಿ ಆ ಡೇಟ್ನ ಹಾಕಿ ನಾನೀಗ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಓಕೆ, ನಂತರ ಸೇವ್ ಬಟನ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಓಕೆ, ಇ ಸಿ ಡಾಕ್ಯುಮೆಂಟ್ ಈಸ್ ಸೇವ್ಡ್ ಸಕ್ಸಸ್ಫುಲಿ ಆಗಿದೆ. ಓಕೆ ಓಕೆ ಸ್ನೇಹಿತರೆ, ಓಕೆ ಈಗ ಇ ಸಿ ಸಕ್ಸಸ್ಫುಲ್ಲಾಗಿ ಅಪ್ಲೋಡ್ ಆಗಿದೆ. ನಂತರ ಪ್ರೊಸೀಡ್ ನೆಕ್ಸ್ಟ್ ಬಟನ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಓಕೆ, ಈಗ ಎರಡು ಇ ಸಿನೂ ಕೂಡ ವ್ಯಾಲಿಡ್ ಇರೋದ್ರಿಂದ ಸೊ ಫೈನಲ್ ಡಿಕ್ಲರೇಷನ್ ಏನಿದೆ ಅದು ಈಗ ನಮಗೆ ಶೋ ಆಗ್ತಾ ಇದೆ. ನಾನೀಗ ಡಿಕ್ಲರೇಷನಲ್ಲಿ ಏನು ರೇಡಿಯೋ ಬಟನ್ ಏನು ಕಾಣ್ತಾ ಇದೆ ಅದರ ಮೇಲೆ ಕ್ಲಿಕ್ ಮಾಡಿ ನಾನು ಅದನ್ನು ಅಗ್ರಿ ಮಾಡ್ತಾ ಇದ್ದೀನಿ. ಹಾಗೆ ಫೈನಲ್ ಆಗಿ ವೆರಿಫೈ ಯುವರ್ ಡಾಟಾ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ನಾನು ಫೈನಲ್ ಸ್ಟೇಜ್ಗೆ ಅದನ್ನು ಫಾರ್ವರ್ಡ್ ಮಾಡ್ತಾ ಇದ್ದೀನಿ. ಓಕೆ ಸ್ನೇಹಿತರೆ, ಇದು ಫೈನಲ್ ಸ್ಟೇಜ್ ಆಗಿರುತ್ತೆ. ಸೊ ಇದರಲ್ಲಿ ಪ್ರಿವ್ಯೂ ನೋಡ್ಬೋದು, ಮತ್ತು ಎಡಿಟು ಮತ್ತು ಫೈನಲ್ ಸೇವ್ ಆಪ್ಷನ್ ಇದೆ. ಸೊ ಈಗ ನಾನೀಗ ಇದನ್ನು ಫೈನಲ್ ಸೇವ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಅಪ್ಲಿಕೇಶನ್ನ ಸೆಕ್ರೆಟರಿ ಲಾಗಿನ್ಗೆ ಸೆಂಡ್ ಮಾಡ್ತಾ ಇದ್ದೀನಿ. ಓಕೆ ಸ್ನೇಹಿತರೆ, ಈ ರೀತಿ ನಾವು ಅರ್ಜಿಗಳನ್ನ ಸಲ್ಲಿಸುವಾಗ ಕಂಡುಬರುವಂಥ ಇ ಸಿ ಸಮಸ್ಯೆಗಳಿಗೆ ಇವೆರಡೂ ಪರಿಹಾರಗಳನ್ನ ಮಾಡೋ ಮುಖಾಂತರ ನಾವು ಸಮಸ್ಯೆನ ಬಗೆಹರಿಸ್ಕೋಬೋದಾಗಿರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.